ಸರ್, ಈ ಕಮರ್ಷಿಯಲ್ ಗ್ಯಾಸ್ ಏನು ಇವತ್ತು ರೇಟ್ ಜಾಸ್ತಿ ಮಾಡಿದಾರೋ ಇದ್ರ ಪರಿಣಾಮ ಏನಾಗ್ತಾ ಇದೆ, ಈ ಬೆಂಗಳೂರಲ್ಲಿ ಇವನ್ ನಾವು ಬೆಂಗಳೂರು ಅನ್ಕೋತೀವಿ, ಇಡೀ ಕರ್ನಾಟಕದಲ್ಲಿ ಏನಾಗುತ್ತೆ, ಬೇರೆ ಬೇರೆ ಕಡೆಲಿಂದ ಬಂದು ಎಲ್ಲೋ ಒಂದು ಕಡೆ PGಯಲ್ಲಿ ಅಥವಾ ಎಲ್ಲೋ ಅವ್ರ ಸ್ವಂತ ಅಡುಗೆ ಮಾಡ್ಕೊಳಕ್ಕೆ ಆಗ್ತಿರಲ್ಲ. ಹೋಟ್ಲುಗಳಲ್ಲಿ ಹೋದಾಗ ಇವಾಗ 20 ರೂಪಾಯಿ ಟೀ 25 ರೂಪಾಯಿ ನಾನೇ ಕೊಟ್ಟು ಕುಡಿತಾ ಇದ್ದೀನಿ. ಸೊ ಎಮರ್ಜೆನ್ಸಿ ಟೀ ನಾವು ಕುಡಿಬೇಕಂದ್ರೆ ಕುಡಿಲೇಬೇಕು, ಮನೆಯಿಂದ ಹೋಗಿ ಬರೋಕ್ಕಾಗಲ್ಲ. ಸೊ ಇಂಥ ಸಮಸ್ಯೆ ಆಗ್ತಾಯಿದೆ. ಇದರಲ್ಲಿಂದ ಇವಾಗ ರೇಟ್ ಏನಾಗುತ್ತೆ, 20 ರೂಪಾಯಿ 40 ರೂಪಾಯಿ ಇರೋ ಪಲಾವು 45 50 ರೂಪಾಯಿವರೆಗೂ ಹೋಗುತ್ತೆ. ಆ 10 ರೂಪಾಯಿ ಜನರ ಮೇಲೆ ಬೀಳುತ್ತೆ. ಇದಕ್ಕೆ ಸರ್ಕಾರಕ್ಕೇನೂ ಎಫೆಕ್ಟ್ ಆಗಲ್ಲ, ಜನರ ಮೇಲೆ ಬೀಳೋದು. ಹಾಗೆ ಇಲ್ಲಿ ಟ್ಯಾಕ್ಸು ಕಟ್ಟು, ಈ ಕಡೆ ತಿನ್ನೋದ್ರ ಮೇಲೂ ಜಾಸ್ತಿ ಕಟ್ಟು. ಇನ್ನು ನಾವು ಬದುಕಬೇಕಾ ಇಲ್ವಾ ಈ ದೇಶದಲ್ಲಿ, ಇವ್ರು ಡಿಸೈಡ್ ಮಾಡಬೇಕಾಗಿರೋದು ನಾವೇನೇ. ಎಲ್ಲ ಜನ ಒಂದಾಗಿ ಇದ್ರ ಬಗ್ಗೆ ಕರೆಕ್ಟಾಗಿ ಹೋರಾಟ ಮಾಡಿ, ಏನಪ್ಪ ಅಂದರೆ ನಮ್ಮ ಮೈ ಮೇಲೆ ಬೀಳ್ತಾ ಇರೋ ಭಾರ ಕಡಿಮೆ ಆಗಬೇಕು ಫಸ್ಟು, ಆಮೇಲೆ ನಾವು ಸುಧಾರಣೆ ಆಗುತ್ತೆ. ಈಗ ಬರೋ ಸಂಬಳ 10,000 ಅಂದರೆ ನೋಡಿ, ಊಟಕ್ಕೆ ಕಮಿಟ್ಮೆಂಟು 10,000 ರೂಪಾಯಿ ಸಂಬಳದಲ್ಲಿ ನಾವು 20,000 ಅಂದ್ಕೊಳ್ಳಿ ಹೋಗಲಿ, 20,000 ಸಂಬಳದಲ್ಲಿ 5,000 ಊಟಕ್ಕೆ ಕಮಿಟ್ಮೆಂಟ್ ಇರುತ್ತೆ. ಇವತ್ತು ಅದೇ ಊಟ 10,000 ರೂಪಾಯಿ ಆಗಿಬಿಡುತ್ತೆ. ಇನ್ನು ಇರೋದು ಹೆಂಗೆ ಲೈಫ್ ಸ್ಟೈಲು, ಬಾಡಿಗೆಗಳು ಬರುತ್ತೆ, ಎಲ್ಲ ಬರುತ್ತೆ. ಇದನ್ನು ನಾವು ಇಲ್ಲಿ ಜೀವನ ಮಾಡಬೇಕಾ ಬೇಡ ಅಂತ ವಿಚಾರ ಮಾಡ್ತಾನೆ. ತಿಂಗಳೆಲ್ಲ ಮನುಷ್ಯ ದುಡಿದ್ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ಪೈಸೆ ಇರೋಲ್ಲ. ಮೊದಲೆಲ್ಲ 5 ರೂಪಾಯಿ 6 ರೂಪಾಯಿ ಜಾಸ್ತಿ ಮಾಡ್ತೀರಿ, ಅದೇ ಸರ್, ಈಗ ಏನಾಗಿದೆ ಅಂದರೆ ಗಾಯದ ಮೇಲೆ ಬರೆ ಎಳೆದಂಗೆ ಇವಾಗ ನಾವು ಏನೋ ಮಾಡೋಕ್ಕೆ ಹೋದ್ರೂ ನಾವು ಯಾರಿಗೆ ಕೂಗಾಡ್ತೀವಿ, ಇದೇ ಸರ್ಕಾರಗಳಿಗೆ. ಇವ್ರೇನಪ್ಪ ಅಂದರೆ ಸರ್ಕಾರ ಯಾವಾಗಲೂ ಎಕ್ಸ್ಚೇಂಜ್, ನಾವು ಚೇಂಜ್ ನಮ್ಮ ಜೀವನದಲ್ಲಿ ನೋಡಿಲ್ಲ. ನಾನು ಬರ್ತೀನಿ ನೀನು ಮಾಡು, ನೀನು ಬರ್ತೀನಿ ನಾನು ಮಾಡು, ನಾನು ಬಂದರೆ ನೀನು ಮಾಡು. ಟ್ಯಾಕ್ಸನ್ನು ಇದಕ್ಕೆ ಕಂಪೇರ್ ಮಾಡಿದ್ರೆ 50 ಪಟ್ಟು ಹೆಚ್ಚಿದೆ ಅಂತ ಹೇಳ್ತಾರೆ. ಯಾವ ಟ್ಯಾಕ್ಸ್? ಬ್ರಿಟಿಷ್ ಅವ್ರು ಟ್ಯಾಕ್ಸ್ ಹಾಕ್ತಿದ್ರಲ್ಲ ಸರ್, ಬ್ರಿಟಿಷ್ ಅವ್ರು ಟ್ಯಾಕ್ಸ್ ಹಾಕ್ತಾಯಿದ್ರು ಅಂದರೆ ಅವರು ಅಭಿವೃದ್ಧಿನೂ ಮಾಡಿದ್ದಾರೆ. ನಾವು ಅವ್ರಿಗೆ ಕೊಚ್ಕೊತಾ ಇಲ್ಲ, ನಮ್ಮ ದೇಶ ಬಿಟ್ಟು ಕೊಟ್ಟು ಹೋಗಿದ್ರೆ ನಾವು ಖುಷಿ ಇದ್ದೀವಿ. ಆದರೆ ಅಭಿವೃದ್ಧಿನೇ ಮಾಡಿದ್ರೆ ಇಲ್ಲ, ಅಭಿವೃದ್ಧಿ ಇಲ್ಲವಲ್ಲ ಸರ್. ಟ್ಯಾಕ್ಸ್ ತೊಗೊಳ್ಳಿ ಸರ್, ಅಭಿವೃದ್ಧಿ ಮಾಡಿ. ಎಲ್ಲಿದೆ ಎಲ್ಲ ಗುಂಡಿ ಹಳ್ಳ, ಎಲ್ಲಿ ಬೇಕಲ್ಲಿ ಗಾಡಿ ಓಡಿಸೋಕ್ಕಾಗಲ್ಲ, ಬ್ಯಾಕ್ ಪೇನ್ ಬರುತ್ತೆ ಸರ್. ನಾನು ಲಕ್ಸರಿ ಕಾರ್ ತೊಗೊಳಕ್ಕಾಗಲ್ಲ, ನಾನು ನಾರ್ಮಲ್ ಮನುಷ್ಯ, ಎಲ್ಲೋ ಒಂದು ಚಿಕ್ಕಪುಟ್ಟ ದುಡ್ಕೊಂಡಿರೋನು ಅಂತ. ಇವತ್ತು ನಾನು ಗುಂಡಿ ತೆಗ್ಗಲ್ಲಿ ಹೋಗ್ಬೇಕಂದ್ರೆ 2 ವೀಲರ್ಲಿ ಹೋಗ್ತೀನಿ ಬೆಳಗ್ಗೆ ಎದ್ದು. ಇದು ಬೇಕಾ ಸರ್? ಟ್ಯಾಕ್ಸ್ ಕಟ್ಟಿನೂ ನಮಗೇನು ಸರ್ ಇದು ಬೇಕಾಗಿರೋದು? ಇದಲ್ಲ ಸರ್, ಸುಧಾರಣೆ ಆಗಬೇಕು. ಸುಧಾರಣೆ ಆಗಬೇಕಂದ್ರೆ ಜನ ಫಸ್ಟ್ ಕರೆಕ್ಟಾಗಿ ರೆಡಿ ಆಗಬೇಕು, ಆಮೇಲೆ ಸುಧಾರಣೆ ಬರ್ತದೆ ಸರ್. ಇಲ್ಲ ಅಂದ್ರೆ ನಾವೇನು ಚೇಂಜಸ್ ಮಾಡೋಕ್ಕಾಗಲ್ಲ. ಇವ್ರು ಎಕ್ಸ್ಚೇಂಜ್ ಆಗ್ತಾ ಇರ್ತಾರೆ. ನಾನು ಸರ್ಕಾರ ಬರ್ತೀನಿ, ನೀನು ಎಕ್ಸ್ಚೇಂಜ್ ಆಗು, ನೀನು ಸರ್ಕಾರ ಬರ್ತೀನಿ, ನಾನು ಎಕ್ಸ್ಚೇಂಜ್ ಆಗ್ತೀನಿ. ಜನರು ಚೇಂಜಸ್ ಇಲ್ಲ, ಖಾಲಿ ಕೈಲಿ ಹಿಂಗೆ ಕೂತ್ಕೋಬೇಕು.